ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಬಾಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಮಾಜ ಜಾಲತಾಣಗಳನ್ನು ಫಾಲೋ ಮಾಡಿ. ಆಟವಾಡುವ ಮಗುವಿನ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಲೇಬೇಕಾಗಿದ್ದು ಅನಿವಾರ್ಯತೆ ಇದೆ. ಯಾಕಂತೇಳಿದರೆ ಮಗು ಇನ್ನೂ ಅದು ತಿಳುವಳಿಕೆ ಇಲ್ಲದೆ ಇರೋಂಥ ಮಗು, ಆಕೆ ಆ ಸಂದರ್ಭದಲ್ಲಿ ಅದು ಬೀಳುವುದಕ್ಕೂ ಹೇಳುವಂಥ ಸಾಧ್ಯತೆಗಳು ಇವೆ. ಅದರಲ್ಲೂ ಇತ್ತೀಚೆಗೆ ಏನು ಮಹಡಿ ಮನೆಗಳಾಗಿವೆ, ಮನೆಗಳು ಬೇರೆ ಬೇರೆ ಗಳಲ್ಲಿ ಎತ್ತರದ ಮನೆಗಳಾಗಿವೆ. ಈ ಸಂದರ್ಭದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದರೆ ಮಗುವಿಗೆ ಸಾಕಷ್ಟು ತೊಂದರೆಗಳಾಗುವ ಸಾಧ್ಯತೆಗಳಿವೆ. ಇಂಥದೇ ಒಂದು ಪ್ರಕರಣ ಕೊಪ್ಪಳದಲ್ಲಿ ನಡೀತು. ಕೊಪ್ಪಳದ ಅಹಮನ್ರ ಕಾಲನಿಯಲ್ಲಿರುವಂಥ ಅಬ್ಬಾಸ್ ಅಲಿ ಅವರ ಮಗ 6 ವರ್ಷದ ಹ್ಯಾರಿಸ್ ಅನ್ನುವಂಥ ಮಗು ಇತ್ತೀಚೆಗೆ ಅಂದರೆ ಭಾನುವಾರ ದಿನ ಮನೆಯ ಮೇಲಿರುವಂಥ ಮಾಳಿಗೆಗೆ ಮೊದಲು ಮಹಡಿಯ ಮಾಳಿಗೆಗೆ ಹೋಗಿದ್ದ. ಆ ಸಂದರ್ಭದಲ್ಲಿ ಬಂದಿರುವಂಥ ಪಾರಿವಾಳವನ್ನು ನೋಡಿದ. ಪಾರಿವಾಳನ್ನು ಹಿಡಿಯಲು ಹೋಗಿ ಆಟವಾಡಗಿರುವಂಥ 6 ವರ್ಷದ ಮಗು ಮೇಲಿಂದ ಜಾರಿ ಬಿತ್ತು. ಬೀಳುವಂಥ ದೃಶ್ಯ ಅತ್ಯಂತ ಭಯಾನಕವಾಗಿತ್ತು. ಯಾಕಂದರೆ ಅಲ್ಲಿ ಕೆಳಗಡೆ ಕುಂತಿರುವಂಥ ಮಹಿಳೆ ಮುಂದೆಯೇ ಆ ಮಗು ಬಿತ್ತು, ಚೀರಾಡಿತು. ಈ ದೃಶ್ಯ ನೋಡಿರುವಂಥ ಮಹೆ ಜಮ್ ಅನ್ನುವಂಥ ಸ್ಥಿತಿ ಇದೆ. ಈ ವಿಡಿಯೋ ಸಹ ನ್ಯೂಸ್ 18ಗೆ ಲಭ್ಯವಾಗಿದೆ. ಇದು ಒಂದು ಕಡೆ ಮಗುವಿನ ಮೇಲೆ ನಾವು ಈಗ ಆ ಮಗು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದೆ. ಒಂದು ಅದೃಷ್ಟ ಎನ್ನುವಂತೆ ಆ ಮಗು ಈಗ ಆರೋಗ್ಯವಾಗಿದೆ ಮತ್ತು ಅವ್ರ ಪಾಲಕರು ಮತ್ತು ವೈದ್ಯರು ಹೇಳುವ ಪ್ರಕಾರ ಆ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ ಅನ್ನುವಂಥ ಇದೆ. ಇದು ಅದೃಷ್ಟವಂತವಾಗಿರಬೇಕು. ಆದರೆ ತಂದೆ ತಾಯಿಗಳು ಸಹ ಮತ್ತು ಆ ಪಾಲಕ ಅಬ್ಬಾಸ್ ಅಲಿ ಅವರು ಹೇಳುವಂತಾರೆ, ಮಗುವನ್ನು ಮೇಲೆ ಕಳಿಸೋದನ್ನು ಸಾಕಷ್ಟು ಹೆಚ್ಚು ನಿಗಾ ವಹಿಸ್ರಿ ಅನ್ನೋದು ಮತ್ತು ಮಹಡಿ ಮೇಲೆ ಅಥವಾ ಮಗುವಿನ ಮೇಲೆ ಹೆಚ್ಚು ಕಾಳಜಿ ವಹಿಸ್ರಿ ಅನ್ನುವಂಥ ಮಾತನ್ನು ಆ ಪಾಲಕ ಹೇಳ್ತಾನೆ. ಸರ್, ಮಗು ಆಟ ಆಡ್ತಾ ಮೇಲೆ ಹೋಗಿ ಮೆಳಿಗೆ ಮೇಲೆ ಆಡ್ತಾ ಇದ್ದ. ಮೇಲಿಂದ ತಳಗೆ ಬಿದ್ದಿದ್ದಾನೆ ಸರ್. ಸಂಡೇ ರಜಾ ಇದೆ ಅಂತೇಳಿ ಹೊರಗೆ ಬಿಟ್ಟಿದ್ದಾರೆ. ಹುಡುಗರಿಗೆ ಆಡ್ತಿದ್ದಾನೆ, ಮೇಲೆ ಹೋಗಿ ಬಿದ್ದಿದ್ದಾನೆ ಸರ್. ನನ್ನ ಹುಡುಗ ಬಿದ್ದಿದ್ದಾನೆ. ಮಗು ತಂದೆ ತಾಯಿ ಎಲ್ಲರೂ ತಮ್ಮ ಮಕ್ಕಳಿಗೆ ಜೋಪಾನಾಗಿ ನೋಡ್ಕೇರಿ. ಮೆಳಿಗೆ ಮೇಲೆ ಹತ್ತಕ್ಕೆ ಕೊಡಬೇಡ್ರಿ. ಅವ್ರಿಗೆ ಸೇಫ್ಟಿ ನೋಡಿರಿ, ಮೇಲೆ ಹತ್ತಕ್ಕೆ ಕೊಡಬೇಡ್ರಿ. ಹುಡುಗಿಗೆ ಈಗ ಆರಾಮಿದ್ದಾನೆ ಸರ್. ನಿನ್ನೆ ಆಪ್ರೇಷನ್ ಆಗಿದೆ, ಈಗ ಆರಾಮಿದ್ದಾನೆ ಸರ್. ಅದೇ ಮಾತನ್ನು ವೈದ್ಯರು ಸಹ ಹೇಳ್ತಾರೆ, ಜೊತೆಗೆ ಜಾಗೃತಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಒಂದು ಮಗು ಎಂದು ಬೆಳೆಯುವುದು ದೊಡ್ಡವನಾಗಿ ತನ್ನ ಬದುಕನ್ನು ಕಟ್ಟಬೇಕಾಗಿರೋ ಮಗು ಇನ್ನು ಬಾಲ್ಯದಲ್ಲೇ ಯಾವುದೋ ಸಣ್ಣ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಅವಘಡಗಳಿಗೆ ಸಂಭವಿಸಿದರೆ ಆ ಮಗು ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕಾಗಿದ್ದು ಎಲ್ಲ ಪಾಲಕರು ಕರ್ತವ್ಯವಾಗಿದೆ. ಯಾಕಂದರೆ ಇತ್ತೀಚಿನ ಒತ್ತಡದ ಬದುಕಿನ ಮಧ್ಯೆ ಪಾಲಕರು ಸಹ ಅನೇಕ ರೀತಿಯ ಕೆಲಸಗಳಲ್ಲಿ ತೊಡಗಿದ್ದಾರೆ. ಅದರಲ್ಲೂ ಮನೆಯಲ್ಲಿರುವಂಥ ತಾಯಿ ಮತ್ತು ತಂದೆಗಳು ಸಹ ಸಾಕಷ್ಟು ಸಮಯ ಮಕ್ಕಳ ಮೇಲೆ ನಿಗಾ ವಹಿಸೋದರೂ ಸಹ ಒಂದಿಷ್ಟು ಸಮಯ ಸಣ್ಣ ನಿರ್ಲಕ್ಷ್ಯವೇ ಈ ರೀತಿ ಅವಘಡಗಳಿಗೆ ಕಾರಣವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಪಾಲಕರಿಗೂ ಒಂದು ಕಾಳಜಿ ಎಚ್ಚರಿಕೆ ಇದೆ. ಈ ಎಚ್ಚರಿಕೆಯನ್ನು ಪಾಲಿಸಿಕೊಂಡು ಹೆಚ್ಚು ಮಕ್ಕಳ ಮೇಲೆ ಆದಷ್ಟು ನಿಗಾ ವಹಿಸಿ ಅವುಗಳ ತಿಳುವಳಿಕೆ ಮತ್ತು ಅವು ಸ್ವತಂತ್ರವಾಗಿ ಯಾವುದೇ ಇವುಗಳಿಲ್ಲದೆ ತಾವೇ ಅಷ್ಟು ಇರುವಂಥ ಇವುಗಳು ಬರುವವರೆಗೂ ಹೆಚ್ಚು ನಿಲ್ಲಿಸ್ಕೊಳ್ತಿಲ್ಲ. ಒಂದು ಅಪಘಾತಗಳು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬರ್ಬೋದು, ಆದರೂ ಸಹ ಹೆಚ್ಚು ಕಾಳಜಿ ಮತ್ತು ಹೆಚ್ಚು ಅನುಕೂಲವಾಗುವಂತೆ ಅಥವಾ ಯಾವುದೇ ಅವಸರವಿಲ್ಲದೆ ಹೆಚ್ಚು ಕಾಳಜಿ, ಆರೋಗ್ಯ ಮತ್ತು ಪರಿಸರ ಎಲ್ಲವನ್ನು ನೋಡ್ಕೊಂಡು ಹೋಗಬೇಕಾಗಿದ್ದು ತೀರಾ ಅನಿವಾರ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಶರಣಪ್ಪ ಬಾಚಲಪ್ಪ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.